ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ಸಂಚಲನವನ್ನು ಸೃಷ್ಟಿ ಮಾಡಿರುವಂಥದ್ದು ಒಂದು ಕಡೆ ಆದರೆ ಪಾರ್ಲಿಮೆಂಟ್ ಅಪ್ಪರ್ ಹೌಸ್ ಮತ್ತು ಲೋವರ್ ಹೌಸ್ ಎರಡು ಕಡೆಯೂ ಬಿಜೆಪಿಯವರು ಇದನ್ನು ಅಸ್ತ್ರವಾಗಿ ಬಳಸಿಕೊಂಡು ಕಾಂಗ್ರೆಸ್ ವಿರುದ್ಧ ಮುಗಿಬೀಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಬ್ಜೆಕ್ಟ್ ಇಷ್ಟೇನೆ. ಪತ್ರಕರ್ತರ ಕಾನ್ಕ್ಲೇವ್ ಅಟೆಂಡ್ ಮಾಡುವಂಥದ್ದಕ್ಕೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದರು ಮೊನ್ನೆ ದಿವಸ 23ನೇ ತಾರೀಕು. ಅಲ್ಲಿ CNN ಇಬ್ಬರು ಒಂದು ಕಾನ್ಕ್ಲೇವ್ನ ಏರ್ಪಾಡು ಮಾಡಿರೋ ಸಂದರ್ಭದಲ್ಲಿ CNN IBN ಅವರ ಚಾನಲ್ನ ಒಬ್ಬ ಹ್ಯಾಂಕರ್ ಇಂಟರ್ವ್ಯೂ ಮಾಡೋ ಸಂದರ್ಭದಲ್ಲಿ 44% ರಿಸರ್ವೇಷನ್ ಕೊಡುವಂಥ ವಿಚಾರದಲ್ಲಿ ಕಾಂಟ್ರಾಕ್ಟರ್ಸ್ ಟೆಂಡರ್ನಲ್ಲಿ ಕರ್ನಾಟಕದಲ್ಲಿ ನಾವೇನು ಬಿಲ್ಲನ್ನು ತಗೊಂಬಂದು ಮೈನಾರಿಟಿಯವರಿಗೆ 4% ಕಾಂಟ್ರಾಕ್ಟ್ ಟೆಂಡರ್ಸಲ್ಲಿ ರಿಸರ್ವೇಷನ್ ಕೊಡುವಂಥದ್ದಕ್ಕೆ ತೀರ್ಮಾನ ಮಾಡ್ಕೊಂಡ್ವಿ. ಅದರ ಬಗ್ಗೆ ಬಿಜೆಪಿಯವರು ನಿರಂತರವಾಗಿ ಇಲ್ಲಿ ಸದನದಲ್ಲೂ ಹೋರಾಟ ಮಾಡಿದ್ರು, ಸದನನ ಡಿಸ್ಟರ್ಬ್ ಮಾಡಿದ್ರು, ಸ್ಪೀಕರ್ಗೆಲ್ಲ ಪೇಪರ್ಗಳೆಲ್ಲ ಒಡೆಯೋ ಅಂಥದಕ್ಕೆ ಹೋಗೋದು, ಬಿಸಾಕಿದ್ರು. ಅವ್ರಿಗೆ ಅವರು ಸಸ್ಪೆಂಡು 18 ಜನ ಆಗಿರುವಂಥದ್ದು ನಾವು ಕಾಣ್ವಿ. ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ಅವ್ರು ತೀರ್ಮಾನ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡಿದರು. ಸೆಷನ್ನಲ್ಲೂ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಅಪ್ಪರ್ ಹೌಸ್ ಮತ್ತು ಲೋವರ್ ಹೌಸ್ ಎರಡು ಕಡೆನೂ ಇದನ್ನು ರೈಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಚರ್ಚೆ ಆಗಲಿ, ಕೋರ್ಟ್ಗೆ ಹೋಗುವಂಥ ಕೆಲಸವನ್ನು ಬಿಜೆಪಿಯವರು ಮಾಡಿದ್ದಾರೆ. ಕೋರ್ಟ್ಗೆ ಹೋಗ್ತೀವಿ ಅಂತ ಅವರೇ ಓಪನ್ ಡಿಕ್ಲೇರ್ ಮಾಡ್ಕೊಂಡಿದ್ದು. ಇದಕ್ಕಿದ್ದಂಗೆ ಶಿವಕುಮಾರ್ ಅವರು ಅವ್ರನ್ನ ಪ್ರಶ್ನೆ ಮಾಡಿದಾಗ ಡಿ ಕೆ ಶಿವಕುಮಾರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, there are cases before the honorable high courts, different, and there are judgments with regard to reservation issues, and reservation issue again after approaching by these BJP people, we do not know what type of judgments are going to come out. Based on that, within the purview of the constitution, definitely we are going to give 4% reservation to Muslims, that is minority community, that too in the tenders of contracts. Contract tenders ಅಲ್ಲಿ ಮಾತ್ರ 4% ರಿಸರ್ವೇಷನ್ ಕೊಡುವಂಥದ್ದಕ್ಕೆ ನಾವು ಬದ್ಧರಾಗಿದ್ದೀವಿ ವಿತಿನ್ ದಿ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ನ ಮೂಲ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ. ಇಡೀ ದೇಶಾದ್ಯಂತ ದೇಶವನ್ನೇ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿಕೊಂಡಿರುವಂಥದ್ದು ಬಿಜೆಪಿಯವರು. ಇಡೀ ದೇಶದಲ್ಲಿ 17 ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ನಡೆಸ್ತಾ ಇದೆ. 17 ರಾಜ್ಯಗಳಲ್ಲಿ ದೇಶದಲ್ಲಿ ಕಳೆದ 11 ವರ್ಷದಿಂದ ಬಿಜೆಪಿಯವರು ಅಧಿಕಾರದಲ್ಲಿದ್ದಾರೆ. ಯಾವ ರಾಜ್ಯಗಳಲ್ಲಿ ಯಾವ ರೀತಿ ಇನ್ಸಿಡೆಂಟ್ ಆದರೂ ಹೊರಗಡೆ ಬರಲ್ಲ. ದಿನ ಬೆಳಗ್ಗೆ ಎದ್ದರೆ ಒಂದು ಸುಳ್ಳು ಸುದ್ದಿಯನ್ನು, ಸುಳ್ಳು ಅಪಾತ್ರಗಳ ಸೃಷ್ಟಿ ಮಾಡಿ ಅದರ ಮೇಲೆ ಡಿಬೇಟ್ಗಳು ಮಾಡುವಂಥದ್ದು, ಇಡೀ ದೇಶಾದ್ಯಂತ ಅದರ ಮೇಲೆ ಚರ್ಚೆ ಆಗುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿರುವಂಥದ್ದು ನಮ್ಮ ದೇಶದ ಪ್ರಜಾಪ್ರಭುತ್ವದ ದುರಂತ.